ಈಗ ಮಕ್ಕಳು ಒಳ್ಳೆಯ ಒಂದು ಅಂಕಗಳನ್ನು ತೆಗಿಬೇಕಾದ್ರೆ, ಅಂಕಗಳನ್ನು ಗಳಿಸ್ಬೇಕಾದ್ರೆ ನೆನಪಿನ ಶಕ್ತಿ ತುಂಬಾ ಮುಖ್ಯ. ನೆನಪಿನ ಶಕ್ತಿ ಇದ್ದರೆ ಮಾತ್ರ ಅವರು ಒಂದು ಪ್ರತಿಯೊಂದು ಒಂದು ಗಣಿತದ ಲೆಕ್ಕಗಳನ್ನು, ಅವರ ಒಂದು ಪದ್ಧತಿಯನ್ನು, ಟೆಕ್ನಿಕ್ಸ್ ಅವರು ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಸಾಮರ್ಥ್ಯ ಇರ್ತದೆ ಅವರಿಗೆ. ಮತ್ತು ವಿಚಾರ ಶಕ್ತಿ ತುಂಬಾ ಚುರುಕಾಗಿರಬೇಕು, ತಿಳಿದುಕೊಳ್ತಕ್ಕಂಥ ಸಾಮರ್ಥ್ಯ ಅವ್ರಿಗಿರಬೇಕು. ಈಗೆಲ್ಲ ಮೊಬೈಲು, ಟಿ ವಿಗಳು ಬಂದು ಒಂದು ವಿದ್ಯಾರ್ಥಿಗಳ ಕಾನ್ಸಂಟ್ರೇಷನನ್ನು ಎಷ್ಟರ ಮಟ್ಟಿಗೆ ಕಡಿಮೆ ಮಾಡ್ತಾ ಇವೆ ಅಂದರೆ, ತಾವು ಓದಿದ್ದು ಅರ್ಥನೇ ಆಗೋದಿಲ್ಲ. ಯಾಕಂದರೆ ಆ ಕಡೆ ಫೋನ್ ಹಿಡಿದಿರ್ತಾರೆ, ಈ ಕಡೆ ಓದ್ತಾ ಇರ್ತಾರೆ, ಇಲ್ಲ ಆ ಕಡೆ ಏನೋ ನೋಡ್ತಾ ಇರ್ತಾರೆ, ಈ ಕಡೆ ಅಭ್ಯಾಸ ಮಾಡ್ತಾಯಿರ್ತಾರೆ. ಯಾವುದು ಅರ್ಥನೇ ಆಗ್ತಿರಲ್ಲ ಅವ್ರಿಗೆ. ಬಟ್ ಚುರುಕಿರ್ತಾರೆ. ಆದರೆ ಪೂರ್ತಿ ಒಂದು ಏಕಾಗ್ರತೆಯನ್ನು ಓದೋದ್ರ ಮೇಲೆ ಕೊಟ್ಟರೆ ಮಾತ್ರ ಅವರು ಆ ಒಂದು ವಿಷಯ ಅವರಿಗೆ ಅರ್ಥ ಆಗ್ತದೆ. ಮತ್ತು ಅದನ್ನು ತಿಳ್ಕೊಳ್ಳದೆ ಅದನ್ನು ನೋಡೋದು, ಮತ್ತು ಆ ಮೊಬೈಲ್ ಜೊತೆಗೆ ಅಭ್ಯಾಸ ಮಾಡೋದು, ಇಲ್ಲ ಟಿ ವಿ ನೋಡ್ತಾನೆ ಅಭ್ಯಾಸ ಮಾಡೋದು ಅರ್ಥ ಆಗಂಗಿಲ್ಲ. ಮತ್ತು ಎಷ್ಟು ನಾವು ಟಿ ವಿ ಮೊಬೈಲ್ ಎಳಿತೀವಿ ರೀ, ಶಾರ್ಟ್ಸ್ ನೋಡೋದು, ಮತ್ತು ಏನಾದರೂ ಒಂದು ವಿಡಿಯೋಗಳು ನೋಡ್ತಿರ್ತೀವಿ. ಹಿಂಗೆ ಎಳೆದು ಕೈಯಲ್ಲಿ ನರ ವೀಕ್ ಆಗ್ತವೆ, ಕೈಯಲ್ಲಿನ ನರ ವೀಕ್ ಆಗ್ತವೆ. ಕೈಯ ನರಗಳು ಈ ಮೈಂಡಿಗೆ ಕನೆಕ್ಟ್ ಇರ್ತವೆ, ಮೈಂಡಿಗೆ ಕನೆಕ್ಟ್ ಇರ್ತವೆ. ಕೈಯಲ್ಲಿರ್ತಕ್ಕಂಥ ನರಗಳು ಹಿಂಗೋಗಿ ಮೈಂಡಿಗೆ ಕನೆಕ್ಟ್ ಇರೋದರಿಂದ ಇಲ್ಲಿ ಎಳಿತೀವಲ್ಲ ಕೈ ನಿಂತರ ಆ ಮೈಂಡ್ನಲ್ಲಿ ಒಂದು ಎಳೆ ಅಂದರೆ ಭಾಳ ಸಣ್ಣ ಕೂದಲೆಷ್ಟು ಸಣ್ಣ ಇರ್ತವೆ ನರಗಳು. ಈಗ ಒಂದು ಏನು ಫೋನಿನಲ್ಲಿ ಟವರ್ ಇರುತ್ತಲ್ಲ, ಇಂಟರ್ನೆಟ್ ಡಾಟಾ ಆನ್ ಇರ್ತಿರ್ತೀವಲ್ಲ, ಆ ಒಂದು ಡಾಟಾ ಒಂದು ಟವರು ಏನು ಮಾಡ್ತಪ್ಪ ಅಂದರೆ ಈ ನರಗಳನ್ನು ವೀಕ್ ಮಾಡುತ್ತೆ. ಈ ಬೆರಳುಗಳ ಮುಖಾಂತರ ಮೈಂಡ್ನಲ್ಲಿರ್ತಕ್ಕಂಥ ನರಗಳು ವೀಕ್ ಆಗ್ತಾ ಹೋಗ್ತವೆ. ಎಷ್ಟು ಅವಶ್ಯಕತೆ ಇದೆಯೋ, ಎಷ್ಟು ನಮಗೇನಾದರೂ ಅಭ್ಯಾಸಕ್ಕೆ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ವಿಡಿಯೋಗಳನ್ನು ನೋಡಬೇಕು, ಇಲ್ಲ ನಮಗೆ ಏನಾದರೂ ಒಂದು ನಾಲೆಜ್ ಬರ್ತಕ್ಕಂತಹ ವಿಡಿಯೋಗಳನ್ನು ನೋಡಬೇಕು, ನಾಲೆಜ್ ಕೊಡ್ತಕ್ಕಂಥ ವಿಡಿಯೋಗಳನ್ನು, ಮತ್ತು ನಮ್ಮ ಒಂದು ಜೀವನಕ್ಕೆ ಅನುಕೂಲ ಆಗಬೇಕು, ಅದರ ಪೂರಕವಾಗಿರಬೇಕು, ಜೀವನಕ್ಕೆ ಏನಾದರೂ ಹೆಲ್ಪ್ ಆಗ್ತಿರ್ತಕ್ಕಂಥ ಒಂದು ನಮ್ಮ ಒಂದು ಇಂಟೆಲಿಜೆನ್ಸಿ ಅಥವಾ ಟ್ಯಾಲೆಂಟ್ ಹೆಚ್ಚು ಮಾಡ್ತಕ್ಕಂತಹ ವಿಷಯಗಳನ್ನು ಮಾತ್ರ ನೋಡಬೇಕು. ಸುಮ್ಮನೆ ಅನಾವಶ್ಯಕವಾಗಿ ಸುಮ್ಮನೆ ಎಲ್ಲನೂ ಎಳೆದು ನೋಡೋದು. ಅದರಲ್ಲಿ ಈಗಂತೂ ತುಂಬಾ ಅಶ್ಲೀಲವಾದ ಒಂದು ವಿಡಿಯೋಗಳು, ಅಶ್ಲೀಲವಾಗಿರ್ತಕ್ಕಂಥ ಒಂದು ಫೋಟೋಗಳು, ಮತ್ತು ಅಸಹ್ಯವಾಗಿರ್ತಕ್ಕಂಥ ವರ್ತನೆ, ಡ್ಯಾನ್ಸು ಇಂಥವೆಲ್ಲ ತುಂಬಾ ವಿಡಿಯೋಗಳು ಬರ್ತವೆ. ಅಂಥವುಗಳನ್ನೇ ಜಾಸ್ತಿ ನೋಡೋದು ಜನ. ಎಳೆದು ಅಂಥ ವಿಡಿಯೋಗಳನ್ನು ನೋಡಿ ತಾವು ಬುದ್ಧಿಮಾಂದ್ಯ ಆಗಿಬಿಡೋದು, ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿಬಿಡೋದು, ಕೈಗಳ ಎಳೆತ, ನರಗಳ ಸೆಳೆತ ಹಾಗೆ ಏನೋ ದುಷ್ಪರಿಣಾಮಗಳು ಎಷ್ಟು ಉಂಟಾಗ್ತಿದೆ ಅಂದರೆ, ಈ ಮೊಬೈಲಿಂದ ಈಗಿನ ಒಂದು ಇದರಲ್ಲಿ ತುಂಬಾ ಜನರಿಗೆ ಚಿಕ್ಕ ವಯಸ್ಸಿನಲ್ಲಿ 30-35 ವರ್ಷ 40 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ. ಎಷ್ಟು ಜನರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ. ಇದ್ರ ಬಗ್ಗೆ ಎಷ್ಟೊಂದು ಅವೇರ್ನೆಸ್ ಮೂಡಿಸ್ತಾ ಇದ್ದೇವೆ. ಒಂದು ವಾಹಿನಿಗಳು, ಮೀಡಿಯಾಗಳು ಭಾಳಷ್ಟು ವಿಡಿಯೋಗಳನ್ನು ಕಳಿಸ್ತಿರ್ತಾರೆ. ಈಗ ನಿಂತು ಹಿಂಗೆಲ್ಲ ಆಗ್ತದೆ ಅಂತ ಹೇಳಿ. ಆದರೂ ಕೂಡ ಅಂಥ ವಿಡಿಯೋಗಳನ್ನು ನೋಡೋಂಗಿಲ್ಲ. ಆ ಒಂದು ಉಪಯುಕ್ತವಾಗಿರ್ತಕ್ಕಂಥ ವಿಡಿಯೋಗಳನ್ನು ನೋಡೋದಿಲ್ಲ ಬಿಟ್ಟು ತಮ್ಮದು ಒಂದು ಕೆಟ್ಟ ವಿಡಿಯೋಗಳು ನೋಡೋದು, ಅಂಥ ಬರದೇ ಇರ್ತಕ್ಕಂಥ ವಿಡಿಯೋಗಳು ನೋಡೋದು. ಇಲ್ಲ ಅಂತಂದರೆ ಗೇಮ್ಗಳು, 108 ಗೇಮ್ಗಳಪ್ಪ, ಎಳೆದು ಗೇಮ್ ಆಡೋದು. ತಲೆಯೆಲ್ಲ ನೋಡಿ ವಾಜ್ಜಿ
ಮೈಂಡು ಪೂರ್ತಿ ಇದಾಗಿಬಿಟ್ಟಿರ್ತದೆ, ಫುಲ್ಲು ತುಂಬಿ ಸುಸ್ತಾಗಿಬಿಡ್ತದೆ. ನೋಡಿ ನೋಡಿ ಅಷ್ಟೊಂದು ಅದನ್ನೇ ನೋಡ್ತಕ್ಕಂಥದ್ದು. ಯಾಕೆ ಹಿಂಗೆ ನಾವು ಸದುಪಯೋಗ ಪಡಿಸ್ಕೊಳ್ಬೇಕು, ಲಾಭ ಪಡ್ಕೊಳ್ಬೇಕು, ಲಾಸ್ ಮಾಡ್ಕೋಬಾರ್ದು. ಜೀವನ ಅಂತಕ್ಕಂಥದ್ದು ಬಹಳ ಅಮೂಲ್ಯ. ಸಮಯವಂತೂ ತೀರನೇ ಅಮೂಲ್ಯ. ಈ ಮನುಷ್ಯನಿಗೆ ಸಮಯದಷ್ಟು ಬೆಲೆ ಬಾಳ್ತಕ್ಕಂಥದ್ದು ಯಾವುದೂ ಇಲ್ಲ ಅನಿಸುತ್ತೆ ಕರೆ ಅಂದರೆ. ಈ ಒಂದು ಗಂಟೆ ಒಂದೇ ಒಂದು ಗಂಟನೂ ಎಷ್ಟೊಂದು ಅಮೂಲ್ಯ. ಕಳೆದು ಹೋದ ಸಮಯ ಮತ್ತೆ ಬಾರದು. ಈ ದಿನ ಕಳೀತಪ್ಪ ಅಂದರೆ ಮತ್ತೆ ಆ ದಿನ ಸಿಗಂಗಿಲ್ಲ, ಅದು ಕಳೆದು ಹೋಗಿಬಿಡುತ್ತೆ. ಆದರೆ ಆ ಒಂದು ದಿನಾನ ನಾವು ಒಳ್ಳೆಯ ತೆರನಾದ ಕೆಲಸಗಳನ್ನು ಮಾಡಿ ಒಳ್ಳೆಯ ಒಂದು ನಾಲೆಜನ್ನು ಪಡ್ಕೋಬೇಕು. ಒಂದು ಒಳ್ಳೆಯ ವಿಷಯವನ್ನು ಸಂಗ್ರಹ ಮಾಡಿಕೊಂಡು ಜ್ಞಾನ ಪಡ್ಕೊಂಡ್ರೆ ಅದು ನಮಗೆ ಇನ್ನೊಬ್ರಿಗೆ ನೀಡ್ಬೋದು, ಅಥವಾ ಅದರಿಂದ ನಾವು ಒಂದು ವೃತ್ತಿಯಲ್ಲಿ ನಾವು ಮುಂದುವರಿಬಹುದು. ಒಂದು ವಿಷಯದ ಬಗ್ಗೆ ನಾವು ಆ ಒಂದು ವೃತ್ತಿಯ ಒಂದು ಜ್ಞಾನ ಪಡ್ಕೊಂಡ್ರೆ ಮುಂದುವರಿಬೋದು. ಅದು ನಮ್ಮ ಜೀವನಕ್ಕೆ ನೆರವಾಗುತ್ತದೆ, ಪೂರಕವಾಗುತ್ತದೆ. ಅದರಿಂದ ನಮಗೆ ದುಡ್ಡು ಬರುತ್ತೆ. ಸುಮ್ಮನೆ ಎಲ್ಲ ಸಮಯನೂ ಹಾಳು ಮಾಡ್ತಾ ಪ್ರತಿಯೊಂದು ದಿನದಲ್ಲಿ ಒಂದು ಗಂಟೆ, ಆ ಗಂಟೆಯಲ್ಲಿ ಒಂದು ನಿಮಿಷಗಳು, ಪ್ರತಿಯೊಂದು ಸೆಕೆಂಡು ಕೂಡ ತುಂಬ ಅಮೂಲ್ಯವಾಗಿರ್ತದೆ. ಆ ಒಂದು ಸಮಯವನ್ನು ಸದುಪಯೋಗಪಡಿಸ್ಕೊಳ್ತಾ ಇರ್ತಕ್ಕಂಥವ್ರು, ಸಮಯವನ್ನ ಬಗ್ಗೆ ಒಂದು ಮಹತ್ವವನ್ನು ತಿಳಿದುಕೊಳ್ತಾ ಇರ್ತಕ್ಕಂಥವ್ರು ಜೀವನದಾಗ ಏನನ್ನೂ ಸಾಧಿಸ್ಲಿಕ್ಕಾಗಂಗಿಲ್ಲ. ಜೀವನದಾಗೆ ಒಳ್ಳೆಯ ಒಂದು ಜ್ಞಾನ, ಸುಮ್ಮನೆ ವ್ಯರ್ಥ ವಿಚಾರ ಮಾಡೋದು, ಸುಮ್ಮನೆ ಯಾರ್ದೋ ಏನೋ ಆಗಿದ್ದು ನಮ್ಮ ತಲೆಯಲ್ಲಿ ತಂದ್ಕೊಂಡು ಅದನ್ನೇ ವಿಚಾರ ಮಾಡಿ ಅಂತರಿಕ್ ಆಡುಂಡಿಯಲ್ಲಿ ಚಿಂತೆ ಮಾಡಿ ಮುಲ್ಲ ಬಡವಾದಂತೆ. ನಾವು ಒಳ್ಳೆಯವರು ಇರ್ತೀವಿ, ನಾವು ಯಾವ ಕೆಟ್ಟದನ್ನು ಮಾಡಿದಾರಲ್ಲ. ಬಟ್ ಆದರೂ ನಮ್ಮ ಬಗ್ಗೆ ಕೆಟ್ಟದಾಗಿ ಹೇಳ್ತಿರ್ತಾರೆ ಜನ. ನಾವು ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲಾಗಲಿ, ಅಥವಾ ನಮ್ಮ ಅಕ್ಕಪಕ್ಕದವರಲ್ಲಾಗಲಿ, ಅಥವಾ ರಿಲೇಟಿವ್ಸ್ನಲ್ಲಾಗಲಿ ನಮ್ಮ ಬಗ್ಗೆ ಕೆಟ್ಟದಾಗಿ ಹೇಳೋದು. ನಾವು ಯಾರಿಗೂ ಏನು ತೊಂದರೆನೂ ಮಾಡಿರೋಂಗಿಲ್ಲ. ನಾವು ನಮ್ಮ ಪಾಡಿಗೆ ನಾವು ಇರ್ತೀವಿ, ಯಾರ್ದು ಬೇಡಪ್ಪ ಅಂಥೇಳಿ ನಮ್ಮ ಪಾಡಿಗೆ ನಾವು ಇದ್ದರೂ ಕೂಡ ಸುಮ್ಮನೆ ತಾವೇ ಒಂದು ಕತೆ ಕಟ್ಟಿ ನಮ್ಮ ಬಗ್ಗೆ ಇರಲಾರ್ದನ್ನು ಸೃಷ್ಟಿ ಮಾಡಿ ಕೆಟ್ಟದಾಗಿ ಹೇಳೋದು. ಇಂಥವರಿಂದ ಆದಷ್ಟು ದೂರ ಇರಬೇಕು. ನಮ್ಮ ಯಾವುದೇ ವ್ಯವಹಾರದ ಮಾತುಗಳನ್ನು ಜಾಸ್ತಿ ಅವ್ರ ಜೊತೆ ಆಡಬಾರ್ದು. ಒಂದು ಗುಪ್ತ ವಿಷಯ ಅಂದರೆ ಸೀಕ್ರೆಟ್ ಇರ್ತಕ್ಕಂಥ ವಿಷಯಗಳನ್ನು ಯಾವ ಕಾರಣಕ್ಕೂ ಅಂಥವ್ರು ಎದುರು ಹೇಳಲೇಬಾರ್ದು. ಹಾಗೆ ಮಾಡಿದ್ರೆ ಇನ್ನೂ ಹೆಚ್ಚಿನ ಒಂದು ಸಮಸ್ಯೆ ನಾವು ಎದುರಿಸ್ಬೇಕಾಗ್ತದೆ. ಅಂಥವರು ನಮ್ಮ ಜೀವನಕ್ಕೆ ತುಂಬಾ ದೊಡ್ಡ ನಷ್ಟ, ಒಂದು ದೊಡ್ಡ ಡ್ಯಾಮೇಜ್ ಅಂತಾರಲ್ಲ, ನಮ್ಮ ಜೀವನನೇ ಹಾಳು ಮಾಡ್ಬೋದು ಅಂಥವ್ರು. ಇರ್ಲಾರ್ದನ್ನು ಹೇಳಿ ಮತ್ತು ಎಷ್ಟೋ ಸಂಸಾರಗಳು ಕೂಡ ಇದರಿಂದ ಹಾಳಾಗಿವೆ. ಆದಷ್ಟು ಒಳ್ಳೆಯವ್ರು ಇರ್ತಕ್ಕಂಥವ್ರು ಗೆಳೆತನ ಮಾಡಬೇಕು. ಒಳ್ಳೆಯ ಸಂಬಂಧ, ಒಳ್ಳೆಯವ್ರು ಇರ್ತಕ್ಕಂಥ ರಿಲೇಟಿವ್ಸ್ನಲ್ಲೂ ತುಂಬ ಹೊಟ್ಟೆ ಕಿಚ್ಚಿದವ್ರು ಇರ್ತಾರೆ. ಅದರಲ್ಲಿ ಯಾರು ಒಳ್ಳೆಯವ್ರು ಇರ್ತಾರೆ ಅಂಥವ್ರ ಸಂಪರ್ಕ ಜಾಸ್ತಿ ಹೋಗೋದು ಬರೋದು, ಅವ್ರ ಜೊತೆ ತಮ್ಮ ಕಷ್ಟ ಸುಖವನ್ನು ಹೇಳ್ಕೊಳ್ತಕ್ಕಂಥದ್ದು. ಮತ್ತು ಎಲ್ಲರ ಜೊತೆನೂ ಹೇಳೋದ್ರಿಂದ ಕೆಟ್ಟವ್ರ ಜೊತೆ ನಾವು ಮುಂದೆ ಹೇಳೋದಾಗಲಿ ಅಥವಾ ಅವ್ರ ಜೊತೆ ಹೆಚ್ಚಿನ ಸಂಪರ್ಕದಲ್ಲಿರೋದರಿಂದ ನಮಗೆ ತುಂಬಾ ಹೊಡೆತು ಬೀಳ್ತದೆ. ಅದರಿಂದ ಎಂಥ ಪರಿಣಾಮ ಆದರೂ ಉಂಟಾಗಬಹುದು. ಮತ್ತು ಆದಷ್ಟು ನಮ್ಮ ಕೆಲಸ ಆಯಿತು, ನಮ್ಮ ಆರೋಗ್ಯ ನೋಡ್ಕೊಳ್ಳೋದು, ನಮ್ಮ ಮನೆ ಕೆಲಸ ಮಾಡೋದು, ನಾವು ಯಾವ ಒಂದು ಫೀಲ್ಡ್ನಲ್ಲಿರ್ತೀವಿ ಆ ಫೀಲ್ಡ್ನ ವರ್ಕ್ ಆಡ್ತಕ್ಕಂಥದ್ದು. ಜಾಸ್ತಿ ಯಾವುದೇ ಜನ ಸರಿ ಇಲ್ಲ ಇದರಲ್ಲಿ ಜನ ಸರಿಯೇ ಇಲ್ಲ. ಆದಷ್ಟು ಜನರಿಂದ ಎಷ್ಟು ಅವಶ್ಯಕತೆ ಅದ ಅಷ್ಟನ್ನು ಮಾತ್ರ ಜನರ ಜೊತೆ ಬೆರಿಬೇಕು, ಹೆಚ್ಚಿಂದೇನು ಬೇಡ. ಹಾಗಿದ್ದರೆ ಮಾತ್ರ ನಾವು ನೆಮ್ಮದಿಯಿಂದ ಇರ್ಬೋದು. ಎಷ್ಟು ಕೆಟ್ಟವ್ರ ಜೊತೆ ನಾವು ಬೆರಿತೀವಿ ಅಷ್ಟು ನಮ್ಮ ನೆಮ್ಮದಿ ಹಾಳಾಗ್ತದೆ. ಆದಷ್ಟು ಕಡಿಮೆ ಇದರಲ್ಲೇ
ನಾವು ಇದು ಮಾಡಬೇಕು. ಈಗ ನೋಡಿರಿ, ಈಗಿನ ಒಂದು ಜನ ಹಿಂದಿನ ಒಂದು 10-15 ವರ್ಷಗಳ ಹಿಂದೆ ಇರುವಂಥ ಜನರಲ್ಲಿ ಎಷ್ಟೊಂದು ವ್ಯತ್ಯಾಸಗಳಿವೆ ನೋಡಿರಿ. 15 ವರ್ಷಗಳ ಹಿಂದೆ ಇರ್ತಕ್ಕಂಥ ಜನರಲ್ಲಿ ಮತ್ತು ಈಗಿನ ಒಂದು ಜನರಲ್ಲಿ ಎಷ್ಟೊಂದು ವ್ಯತ್ಯಾಸಗಳಿವೆ ನೋಡಿರಿ ಅಂದ. ಆಗಿನ ಹೆಣ್ಮಕ್ಳು ಹೆಂಗಿರ್ತಿದ್ರಪ್ಪ ಅಂದ್ರೆ ತುಂಬಾ ನಯ ವಿನಯ, ತುಂಬ ಒಳ್ಳೆಯ ಒಂದು ಸಿಂಧೂರ ಕುಂಕುಮ ಹಚ್ಕೊಂಡು ಬಂದವರನ್ನು ಅತಿಯಾದ ಪ್ರೀತಿಯಿಂದ ಬರ್ರಿ, ಎಷ್ಟು ದಿನ ಆಯ್ತು ನಮ್ಮ ಮನೆಗೆ ನೀವು ಬಂದೇ ಇರಲಿಲ್ಲ, ಚೆನ್ನಾಗಿ ತಿಂಡಿ ಕಾಫಿ ಕೇಳೋದು, ಮತ್ತು ಅವರ ಒಂದು ಕಷ್ಟ ಸುಖವನ್ನು ವಿಚಾರಿಸೋದು. ಬರೀ ಮನೆಯಲ್ಲಿ ಎಲ್ಲರೂ ಹೇಗಿದ್ದಾರೆ, ಮತ್ತು ಏನಾದರೂ ಸಮಸ್ಯೆ ನಮಗೆ ಏನಾದರೂ ನಮ್ಮ ಕೈಲಾದ ಸಹಾಯ ಮಾಡ್ಬೋದು, ಸಮಸ್ಯೆ ಇದು ಕೇಳ್ತಾಯಿದ್ರು. ಬಟ್ ಈಗಿನ ಜನದಲ್ಲಿ ಒಟ್ಟ ನಯ ಇಲ್ಲ, ವಿನಯ ಇಲ್ಲ. ಈಗಿನ ಒಂದು ಉಡುಗೆ ತೊಡುಗೆಗಳು ಬೇರೆ, ಮತ್ತು ಒಂದು ಫುಲ್ ವ್ಯತ್ಯಾಸ. ಮುಖಕ್ಕೆ ಆವಾಗಿನ ಜನ ಏನೂ ಹಚ್ತಿರಲಿಲ್ಲ, ಚೆನ್ನಾಗಿ ಒಂದು ಕುಂಕುಮ ಬಟ್ಟೆ ಇಟ್ಕೊಂಡು ಒಳ್ಳೆಯ ಒಂದು ಸೀರೆ ಚೆನ್ನಾಗಿ ಮೈ ಕಾಣ್ದಾಗೆ ಹೊತ್ಕೊಂಡು ಎಷ್ಟು ಚೆನ್ನಾಗಿರ್ತಿದ್ವು. ಆದರೆ ಈಗ ನೋಡಿರಿ, ದೊಡ್ಡವರು ಗೃಹಿಣಿಯರು ಕೂಡ ಟೀ ಶರ್ಟ್ ಹಾಕ್ಕೊಂಡು, ಇಲ್ಲ ಟಾಪ್ ಹಾಕ್ಕೊಂಡು, ಒಳಗೆ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು, ಒಟ್ಟ ಎಲ್ಲ ಕಾಣೋ ಹಾಗೆ. ಮಾತಿನಲ್ಲಿ ಕೂಡ ಎಷ್ಟೊಂದು ವ್ಯತ್ಯಾಸ ಇದೆ. ಒಟ್ಟ ಈಗಿನ ಜನರಲ್ಲಿ ನಯ ವಿನಯ ಇಲ್ಲ, ಯಾರ ಕಷ್ಟ ಸುಖಕ್ಕೆ ಸ್ಪಂದಿಸತಕ್ಕಂಥ ಗುಣ ಇಲ್ಲ, ತುಂಬಾ ಚೇಂಜ್ ಇದೆ. ಈಗ ಬಂದ್ರಿ, ಕುಂದರಿ, ನಾನು ಸ್ವಲ್ಪ ಹೊರಗಡೆ ಹೋಗಬೇಕು. ಏನು ಹೇಳಿ ಏನೋ ಕೆಲಸ ಇದೆಯಾ ಅಂತೀ ಪಟ ಮಾತಾಡ್ತಕ್ಕಂಥದ್ದು. ಆಗೆಲ್ಲ ಜನ ನೋಡಿ, ಮನೆಗೆ ಯಾರಾದರೂ ಬಂದರೆ ರೊಟ್ಟಿ ಮಾಡ್ತೀವಿ, ರೊಟ್ಟಿ ಅನ್ನ ಸಾರು ಪಲ್ಯ ಎಲ್ಲ ಮಾಡಿ ಊಟ ಮಾಡಿಸ್ತಾಯಿದ್ರು. ಮತ್ತು ಬೇರೆ ತಮಗೆ ಅವರಿಗೆ ಇಷ್ಟ ಆಗಿರ್ತಕ್ಕಂಥ ಪದಾರ್ಥ ಒಂದು ಆಹಾರವನ್ನು ಮಾಡಿ ಪ್ರೀತಿಯಿಂದ ಬಡಿಸ್ತಾಯಿದ್ರು. ಆದರೆ ಈಗ ಹಾಗಿಲ್ಲ. ಬೇಕಾದವ್ರು ಭಾಳ ಹತ್ತಿರದವ್ರು ಬಂದರು, ಒಂದು ವೇಳೆ ನಿಮ್ಮ ಮನೇಲಿ ನಾವು ಉಳ್ಕೋಬೇಕು ಅಂತಂದರೆ ಹೋಟೆಲ್ನಿಂದ ಖಾನಾವಳಿನಿಂದ ಊಟ ತರಿಸಿ ತಿನ್ನಿಸೋದು. ಇಲ್ಲಪ್ಪ ನಮಗೆ ಎಂತ ಮಾಡೋದಾಗೋದಿಲ್ಲ, ನಾವು ಮಾಡೋಕ್ಕಾಗಂಗಿಲ್ಲ, ನಾವು ಹೀಗೆ ಹೊರಗಿಂದ ತಂದು ತಿಂತೀವಿ ಅಂತ ದೊಡ್ಡ ತನಿಖೆ ಮಾಡಿ ಹೇಳ್ಕೊಂಡು ಬಂದವರಿಗೆ ಹೋಟೆಲಿಂದ ಊಟ ತರಿಸಿ ಅದು ಚೂರು ಪಾರು ಬಂತು. ಹೊಟ್ಟೆ ತುಂಬ ಊಟ ಮಾಡೋಂಗಿಲ್ಲ, ಹೊಟ್ಟೆ ತುಂಬ ತಿನ್ನೋಕ್ಕಾಗಂಗಿಲ್ಲ ಹೊರಗಿಂದು. ಆ ಸದ್ಯಕ್ಕೆ ತೃಪ್ತಿ ಆಗುವಷ್ಟು ಒಂಚೂರು ಮಲಗಲಿಕ್ಕೆ ಇದು ಆದರೆ ಸಾಕು, ಸ್ವಲ್ಪ ಆಧಾರ ಆದರೆ ಸಾಕು ಅನ್ನೋಷ್ಟು ತುಂಬಾ ಸಂಕೋಚದಿಂದ ಊಟ ಮಾಡಬೇಕಾಗುತ್ತೆ. ಅದೇ ಮನೆಯಲ್ಲಿ ಅಡುಗೆ ಮಾಡಿದ್ರೆ ಎಲ್ಲ ಹೊಟ್ಟೆ ತುಂಬ ತಿನ್ಬೋದು ಎಲ್ಲರೂ. ಹೀಗೆ ಎಷ್ಟೊಂದು ವ್ಯತ್ಯಾಸಗಳಿವೆ ಆಗಿನ ಒಂದು ಜನಕ್ಕೆ ಈಗಿನ ಒಂದು ಜನಕ್ಕೆ. ಈಗ ಯಾರು ಹಿರಿಯರು ಇರಲಿ, ಯಾರ ಕೈಲಿನೂ ಒಂದು ಮಾತು ಅನ್ಸ್ಕೊಳ್ಳೋದಿಲ್ಲ ರೀ, ಒಂದು ಮಾತು ಅನ್ಸ್ಕೊಳ್ಳೋದಿಲ್ಲ ಈಗಿನ ಜನ. ಏನಾದರೂ ಸಣ್ಣದೊಂದು ಅಂದರೆ ಅದಕ್ಕಿಂತ 2 ಪಟ್ಟು ಜಾಸ್ತಿ ಅಂದು ಅವರಿಗೆ ಯಾಕರೆ ಅಂದಪ್ಪ ನಾನು ತುಂಬ ಅನ್ಬಾರ್ದಾಗಿತ್ತು ನೋಡಿ ಅಂತ ತೋಬ ಮಾಡಿಬಿಡ್ತಾರೆ. ಅಷ್ಟು ಇಷ್ಟು ಸೂಕ್ಷ್ಮ ಜನ ಅಂದರೆ